ಮೂಗಿ ಎತ್ಕತಾನೆ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು ಗೈಸ್. ಮುಂದೆ ಅವಳು ಏನಾರ ಕೋರ್ಸ್ ಗೀಸ್ ಎಲ್ಲ ಮಾಡ್ತಿದ್ರೆ ಮಾಡ್ಲಿ. ನಾನು ಎಲ್ಲಾ ಮಾಡ್ಸಕ್ ರೆಡಿ. ಅವಳು ಇಲ್ಲಿ ಇರ್ಸಕ್ಕೆ ಇಷ್ಟ ಇಲ್ಲ ನಂಗೆ. ಅವಳನ್ನ ಅಬ್ರಾಡ್ ಕಳ್ಸ್ಕೊಡೋಣ ಅಂತ ನಾವು. ನಿಮ್ದು ಬೇಸ್ ಏನಿದೆಯಲ್ಲ ಅದು ಮೈದಾಕ್ಕಿಂತ ಲೈಕ್ ನಿಮ್ಗೆ ಗೋಧಿದು ಬರುತ್ತೆ, ವೀಟ್ ಬ್ರೆಡ್. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಬಹುದು. ನಿನ್ನ ಹೆಸರೇನು? ಸೊ ಗೈಸ್ ನೋಡಿ, ಈಗ ಇದನ್ನ ಫುಲ್ ರೋಸ್ಟ್ ಮಾಡಿ ತಿನ್ನದೆ. ಬರೀ ನಂದೊಂದೇ ಅಲ್ಲ, ಇದು ನನ್ನ ತಂಗಿದು ಕೂಡ ಚಾನಲ್. ನೆಕ್ಸ್ಟ್ ವ್ಲಾಗು ಅದೇ ಬರುತ್ತೆ. ಈ ಒಂದು ವಿಡಿಯೋಗೆ ಒಂದು 10 ಲೈಕ್ಸ್ ಬಂದ್ರೆ ನೆಕ್ಸ್ಟ್ ಪ್ಯಾನಲ್ ಹೆಂಗ್ ಮಾಡ ಪ್ಯಾನಲ್ಲಿ ಯಾವ ರೀತಿ ಪಿಜ್ಜಾ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾಳೆ. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಸ್ವಲ್ಪ ಹೊತ್ತು ಮುಂಚೆ ನನ್ಗೆ ಹೊಡ್ಬೇಕು ಜಗಳ ಆಗಿತ್ತು. ನಾನು ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ರೂಮಲ್ಲಿ, ಮಾತಾಡ್ಸ್ಬಾರ್ದು ಅಂತ. ಏನೋ ಪಾಪಚ್ಚೆ ಬಂದ್ರು ಫುಲ್ ಇದು ಮಾಡೋದು ಅಂತ ಮಾತಾಡ್ತಿದ್ದೀನಿ. ಬರೀ ಇಂಥದೆಯಾ? ಸೊ ಗೈಸ್, ಏನದು ಗಂಧ? ನೀನೇ ತಿನ್ನು, ನೀನೇ ಕುಡಿಯೋದನ್ನ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೀನಾ ತಿನ್ನೆ, ಸ್ವಲ್ಪ ಶುದ್ಧ. ಸೊ ಗೈಸ್, ಈಗ ಇವಳು ನನ್ನ ತಂಗಿ. ಸೊ ಅವಳು ಇವಾಗ ಈ ಒಂದು ಬ್ರೆಡ್ ಅಲ್ಲಿ ಪಿಜ್ಜಾ ಮಾಡ್ತಿದ್ದಾಳೆ. ಪಿಜ್ಜಾ ಮಾಡ್ತಿದ್ದಾಳೆ. ಸೊ ಇದೆಲ್ಲ ನೋಡಿ ಗೈಸ್, ಏನೋ ಹೊಸದೆಲ್ಲ ಐಟಮ್ಸ್ ನಾನು ನೋಡೇ ಇಲ್ಲ ಗೈಸ್. ಇದು ನಂದು ಇಲ್ಲ, ಆ ಥರ ಏನಿಲ್ಲ. ನಾನು ಇದನ್ನೆಲ್ಲ ಯೂಸ್ ಮಾಡಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ಮೈಸೂರಲ್ಲಿ ಇದ್ದಾಗ ನನ್ನ ಫ್ರೆಂಡ್ ಎಲ್ಲ ಮಾಡ್ಕೊತಿದ್ರು. ಅದನ್ನ ನಾನು ಮಾಡ್ಕೊಡ್ತೀನಿ, ಕೊಡಿಲ್ಲ. ಅದು ಹಿಂಗೆ ಅಂತ ಇದು ಬರುತ್ತಲ್ಲ, ಲೈಕ್ ಕ್ಯಾರೆಟ್ ತುರಿಯೋದು, ಅದ್ರಲ್ಲಿ ತುರ್ದಿ ಹಾಕ್ಬೇಕು, ಮೇಲ್ಗಡೆ ತುರ್ದು ಹಾಕ್ಬೇಕಿದ್ರೆ ಪುಡಿನೇ ಬಂದಿರೋದು. ಅದು ಐಸ್ ಆಗೈತಲ್ಲ, ತುರ್ದು ಹಾಕ್ಬೇಕು. ವೈ ಫಸ್ಟ್ ಇದಾಕ್ಬೇಡ, ನಂಗೆ ಗೊತ್ತು ಕಣ. ತೆಗೆದು ಸೈಡಲ್ಲಿ ಇಟ್ಕೋ. ಅದು ಐಸ್ ಹಾಕ್ಬೇಕಲ್ಲ, ಅದಕ್ಕೆ ತೆಗ್ದಿರ್ತಾರೆ. ಫಸ್ಟ್ ಇದು ಸಾಸ್ ಹಾಕಿ ವೆಜಿಟೇಬಲ್ಸ್ ಇಡು. ಗೈಸ್ ಸ್ವಲ್ಪ ಓವರ್ ಆಗಿರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೂ ಮಾಡೋಕ್ಕಾಗಲ್ಲ ಈ ಸಮ್ಟೈಮ್ಸ್. ಕೆಲವೊಂದನ್ನ ತಡ್ಕೋಬೇಕಾಗುತ್ತೆ ಚೂರು. ತಡ್ಕೋ. ಎತ್ಕತಾನೆ ನನ್ನ ಫ್ರೆಂಡ್ಸ್ ಕೊಟ್ಟಿದ್ದು ಗೈಸ್. ಅದು ಇವಳಿಗೆ ಹೇಳಿ ಫುಲ್ಲು ರೋಸ್ ಹತ್ತಿಸ್ಬಿಟ್ಟಿದ್ದೀನಿ. ಸೊ ಆ ಥರ ಕೆಚಪ್ ಹಾಕಬೇಕು. ಯಪ್ಪ, ಕೆಚಪ್ ಹೆಂಗಿತ್ತು. ಸೊ ಕೆಚಪ್ ಆದ್ಮೇಲೆ ಒಂದೊಂದು ನಿಮಿಷ ಇರೋ, ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ಮಾಡದಂತೆ. A few minutes later. ಗೈಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡವಳು ನೋಡಿ. ಸೊ ಇಲ್ಲಿ ಏನೇನ್ ಮಾಡಿದಾಳೆ ಅಂತ ಅಂದ್ಬಿಟ್ಟು ಅವಳೇ ಹೇಳ್ತಾಳೆ. ಸೊ ಹೇಳ್ಬಿಟ್ಟಿ. ಏನೇನ್ ಮಾಡಿದೀನಿ? ಟೊಮೊಟೊ, ಅದು ಒಳಗಡೆ ಸೀಡ್ಸ್ ಇರುತ್ತಲ್ವಾ, ಅದನ್ನ ತೆಗೆದ್ಬಿಡ್ಬೇಕು. ಸೀಡ್ಸ್ನು ತೆಗೆದ್ಬಿಟ್ಟು, ಆಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಇನ್ನೊಂದು ಆನಿಯನ್, ಎಲ್ಲಾನು ಒಂಥರ ಬಾಕ್ಸ್ ಟೈಪ್ ತರ ಕಟ್ ಮಾಡ್ಕೋಬೇಕು. ಟೊಮೊಟೊ ಮಾತ್ರ ಸೀಡ್ಸ್ ತೆಗ್ದ್ಬಿಟ್ಟು ಬಾಕ್ಸ್ ತರ ಕಟ್ ಮಾಡ್ಕೊಂಡು, ಇದ್ರೊಳಗಡೆಗೆ ಪೆಪ್ಪರ್, ಸಾಲ್ಟ್, ಯಾಕಂದ್ರೆ ಅದು ಹಾಕಿದಾಗ ಸೆಪ್ಪೆ ಹೊಡಿಬಾರ್ದು ತಿನ್ಬೇಕಾದ್ರೆ. ಅದಕ್ಕೇನೆ ಸಾಲ್ಟ್ ಹಾಕಿದಾಗ ಟೊಮೊಟೊ ಸ್ವಲ್ಪ ಸಾಲ್ಟ್ ಇರ್ತದೆ ಬೇಗ. ಆಮೇಲೆ ಇದಕ್ಕೆ ಆಯಿಲ್ ಹಾಕೋದೇನು ಇದಿಲ್ಲ, ನೆಸೆಸರಿ ಇಲ್ಲ, ಯಾಕಂದ್ರೆ ಟೊಮೊಟೊ ಹಾಕಿರ್ತೀವಲ್ಲ. ಟೊಮೊಟೊ ಹಾಕಿಲ್ಲ ಅಂದ್ರೆ ಆಯಿಲ್ ಹಾಕೊಂಡು ಸಾಲ್ಟ್ ಪೆಪ್ಪರ್ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಸ್ವಲ್ಪ ಇದು ಏನಪ್ಪ ಇದು ಚಿಲ್ಲಿ ಸಾಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು, ಬೇಸ್ಗೆ ಫಸ್ಟ್ ಬ್ರೆಡ್ ಮೇಲೆ ಚಿಲ್ಲಿ ಸಾಸ್ ನ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಮೊಜರೆಲ್ಲಾ ಚೀಸ್ ಅದನ್ನ ಸ್ಪ್ರೆಡ್ ಮಾಡ್ಕೊಂಡು, ಈ ತರ ಇದನ್ನ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಅದ್ರ ಮೇಲೆ ಹಿಂಗೆ ವೆಜಿಟೇಬಲ್ಸ್ ನಾವು ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಹಾಕೊಂಡಾದ್ಮೇಲೆ ಮತ್ತೆ ಇದನ್ನ ಚೀಸ್ ನ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತೆ ಚೀಸ್ ನ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಸ್ಲೈಸಸ್ ನ ಅರ್ಧ ಸ್ಲೈಸಸ್ ನ ಒಂದೊಂದು ಚೀಸ್ ಮೇಲೆ ಹಾಕೊಂಡು ಅದನ್ನ ಫಸ್ಟ್ ಪ್ರೀ ಹೀಟ್ ಮಾಡ್ಕೋಬೇಕು. ಪ್ರೀ ಹೀಟ್ ಅಂದ್ರೆ ಏನು? ಫಸ್ಟ್ ಒಂದು 180 ಡಿಗ್ರಿಲಿ ಒಂದು 5 ನಿಮಿಷ 10 ನಿಮಿಷ ಫ್ರೀ ಹೀಟ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಕಾರ್ನ್ ಹಾಕೊಂಡು ಮತ್ತೆ 180 ಡಿಗ್ರಿಲಿ ಮತ್ತೆ ಇದ್ ಮಾಡ್ಕೋಬೇಕು. 8 to 10 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಫಸ್ಟ್ ಅದನ್ನ ಇಲ್ಲಿ ಇಟ್ಟಿದೀವಿ
ಇದು ಇದೈತಲ್ಲ ಸ್ಟ್ಯಾಂಡು, ಈ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಒಂದ್ ಎರಡೆರಡು ಚೀಸ್ ನ ಫಸ್ಟ್ ಎರಡೆರಡು ಸ್ಲೈಸ್ ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಆಮೇಲೆ ಯಾಕಂದ್ರೆ ಬ್ರೆಡ್ ಫಸ್ಟ್ ಕ್ರಿಸ್ಪಿ ಆಗ್ಬೇಕು, ಆಮೇಲೆ ಮಿಕ್ಕಿದೆಲ್ಲ ಇದೈತೆ ಹಂಗೆ. ಅಂದ್ರೆ ಇವಾಗ ಫಸ್ಟ್ ಬೇಸ್ಮೆಂಟ್ಗೆ ಒಂದು ಚಿಲ್ಲಿ ಸಾಸು, ಆಮೇಲೆ ಸ್ವಲ್ಪ ಚೀಸ್ ಆದ್ಮೇಲೆ ಮತ್ತೆ ಇದು ವೆಜಿಟೇಬಲ್ಸ್, ಇದಾದ್ಮೇಲೆ ಮತ್ತೆ ಇದನ್ನ ಫುಲ್ ತರ್ತರಿ ತರ ಲೈಕ್ ಫುಲ್ ಈ ತರ ಒಂದು ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಹಾಕೊಳ್ಳೋದು. ನಾವು ನಮ್ದು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರನೇ ನಾನೊಂದ್ಸತಿ ಮತ್ತೆ ಅದನ್ನೆಲ್ಲ ಲೈಕ್ ಕ್ಯಾರೆಟ್ ತುರಿತಾರಲ್ಲ ಬಿಡಿ ಬಿಡಿಯಾಗಿನ ಕೊಟ್ಟಿರ್ತಾರೆ, ಫ್ರಿಜ್ ಅಲ್ಲಿ ಇಟ್ಟು ಹಂಗಾಗಿತ್ತು ಅಷ್ಟೇ. ಸೊ ಈಗ ಇದನ್ನ ಫಸ್ಟ್ ಇದ್ರ ಮೇಲೆ ಹಾಕಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ. ಈಗ ಈ ತರ ಹಾಕಿದ್ದೀನಿ, ನಾನೇ ಎಲ್ಲ ಹಾಕಿರೋದು, ಸ್ವಲ್ಪ ಕಷ್ಟಪಟ್ಟು ಹಾಕಿದ್ದೀನಿ, ಎಲ್ಲ ನೀಟಾಗಿ ಹಾಕಿದ್ದೀನಿ. ಸೊ ಇವಾಗ ಇದ್ರ ಮೇಲೆ ಒಂದು ಚೀಸ್ ಇದರಲ್ಲಿ ಅರ್ಧ ಹಾಕ್ತಿರೋದು. ಸೊ ಏನಕ್ಕೆ ಅರ್ಧ ಹಾಕ್ತಿರೋದು? ಬಡ್ಜೆಟ್ ಫ್ರೆಂಡ್ಲಿ ಅಂತೆ. ನಾನು ಬಡವ ನೊಂದಿದ್ದೇನೆ. ಅಂದ್ರೆ ಅದ್ನಿರೋದೇ 4 ಸ್ಲೈಸ್. 4 ಸ್ಲೈಸ್ ಇದೆ ಅಂದ್ರೆ ಅವಳು ಪಾಸ್ತಾ ಮಾಡಕ್ಕೆ ಅನ್ಬಿಟ್ಟು ತರಿಸಿದ್ಲು. ಸೊ ಅದ್ರದ್ದು ಬ್ಲಾಗ್ ಬರಲ್ಲ, ಏನಕ್ಕೆ ಅಂತಂದ್ರೆ ಅದು ಬ್ಲಾಗ್ ಕರೆಕ್ಟಾಗಿ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಚಾರ್ಜರ್ ಎಲ್ಲ ಇದಾಗ್ಬಿಟ್ಟಿತ್ತು. ಸೊ ಇದು ಬಂದು ಕಂಪ್ಲೀಟ್ ಆಗಿ ಈಗ ಸ್ಟಾರ್ಟ್ ಮಾಡ್ತಿದ್ದೆ, ನಾನು ಇದ್ನಲ್ಲ, ಸೊ ಅದಕ್ಕೆ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ಸೊ ಕೆಲವೊಬ್ರು ದರ್ಶನಕ್ಕೆ ಮನೇಲೆ ಏನಾದ್ರು ಪಿಜ್ಜಾ ಮಾಡ್ಕೋಬೇಕು ಹೆಲ್ದಿಯಾಗಿ, ಮತ್ತೆ ಅಂಡ್ ಇದಕ್ಕಿಂತ ಬೆಟರ್ ಏನಂದ್ರೆ ನಿಮ್ದು ಬೇಸ್ ಏನಿದೆಯಲ್ಲ ಅದು ಮೈದಾಕ್ಕಿಂತ ಲೈಕ್ ನಿಮ್ಗೆ ಗೋಧಿದು ಬರುತ್ತೆ ವೀಟ್ ಬ್ರೆಡ್, ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಬಹುದು. ಸೊ ನಿಮ್ಗೆ ಪ್ರೋಟೀನ್ ಇಂಟೇಕ್ ಆದಂಗೂ ಆಗುತ್ತೆ, ಜೊತೆಗೆ ನಿಮ್ಗೆ ಅನ್ಹೆಲ್ದಿ ತನ ಇರಲ್ಲ. ಇಲ್ಲ ಚೀಸ್ ಅಷ್ಟೊಂದೇನು ಅನ್ಹೆಲ್ದಿ ಅಲ್ಲ, ಈ ತರ ಒಂದು ಬೆಸ್ಟ್ ಕಂಪ್ನಿಯಿಂದ ನೀವು ಚೂಸ್ ಮಾಡಿದ್ರೆ ಅಮೂಲ್, ಮತ್ತೆ ಇನ್ನೊಂದಷ್ಟು ಇರುತ್ತೆ ಲೈಕ್ ಲೋ ಫ್ಯಾಟ್ ಇರುತ್ತೆ, ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದ್ರಲ್ಲೂ ತುಂಬಾ ತರ ಬ್ರ್ಯಾಂಡ್ಸ್ ಇದೆ. ಆ ಬ್ರ್ಯಾಂಡ್ಸ್ ಅಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ ಇರೋದು ಇರುತ್ತೆ, ಸ್ವಲ್ಪ ಫ್ಯಾಟ್ ಕಮ್ಮಿ ಇರೋದು, ಆ ತರ ಎಲ್ಲ ಇದೆ. ಸೊ ಅದನ್ನ ನೀವು ಚೂಸ್ ಮಾಡ್ಬೋದು, ಅದರಿಂದನೂ ಕೂಡ ನಿಮ್ಗೆ ಒಳ್ಳೆ ಪ್ರೋಟೀನ್ ಇಂಟೇಕು ಮತ್ತೆ ಒಳ್ಳೆ ಹೆಲ್ದಿ ಫುಡ್ ತರ ಆಗುತ್ತೆ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಇದು ಬೆಟರ್, ಆಕ್ಚುಲ್ ಆಗಿ ತುಂಬಾನೇ ಬೆಟರ್. ಸೊ ಹೋಮ್ ಮೇಡ್ ಅಲ್ವಾ, ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಫರ್ದರ್ ಫ್ಯೂಚರ್ ಅಲ್ಲಿ ಸ್ವಲ್ಪ ಈ ತರ ಒಳ್ಳೊಳ್ಳೆ ಮಾಡ್ತಾ ಇರ್ತಾಳೆ ತಂಗಿ. ಯಾಕಂತಂದ್ರೆ ಇನ್ನು ನಮ್ಮ ಅಮ್ಮಂಗೋಸ್ಕರ ಮಾಡ್ಲೇಬೇಕು, ಏನಕ್ಕೆ ನಮ್ಮಮ್ಮ ಇನ್ ಮುಂದೆ ಸ್ವಲ್ಪ ದಿನ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮಮ್ಮಂಗೆ ಒಳ್ಳೇದು. ನನ್ನ ತಂಗಿ ಮೇಲಿಂದ ಮಾಡ್ತಾ ಇರ್ತಾಳೆ ಗೈಸ್, ಬರೀ ನಂದೊಂದೇ ಅಲ್ಲ, ಇದು ನನ್ನ ತಂಗಿದು ಕೂಡ ಚಾನಲ್. ಬಟ್ ಆದ್ರೆ ನಮ್ಮ ಮನೆಯವ್ರದ್ದು ಎಲ್ಲಾರ್ದು, ಎಸ್ಪೆಷಲಿ ನಾನ್ ಮೇನ್, ಆಮೇಲೆ ಆತ. ಸರಿ ಗೈಸ್, ಯಾರು ಆತರ ಏನಿಲ್ಲ. ಸೊ ಓಕೆ ಬನ್ನಿ, ಈಗ ಇದ್ರ ಮೇಲೆ ಸ್ಲೈಸ್ ಎಲ್ಲ ಇಟ್ಟಿದ್ದಾಳೆ. ಇನ್ನೂ ಒಂದೊಂದು ಇಲ್ಲ ಎಲ್ಲ ಹಾಕು, ಏನ್ ಮಾಡ್ತೀವಿ ಗೊತ್ತಾ ಗೈಸ್, ಇವಾಗ ಇನ್ನೊಂದು ಸ್ಲೈಸ್ ಇನ್ನೊಂದು ಇಟ್ಬಿಟ್ಟು ಎಕ್ಸ್ಪೈರಿ ಆಗಲ್ಲ ಯಾವ್ದು ಅಷ್ಟು ಸುಲಭವಾಗಿ, ಬಟ್ ಅಂದ್ರೂ ಕೂಡ ಚೆನ್ನಾಗಾಗುತ್ತೆ. ಇದು ಎಕ್ಸ್ಪೈರ್ ಆಗುತ್ತಂತೆ ಬೇಗ. ಓ ಒಂದೇ ದಿನ ಇದು? ಓಕೆ. ಇಲ್ಲ ಅಲ್ಲೇ 2020 ಅಂದ್ರೆ 2027 27 ನೋಡಿದ ಅವಳು ಗೈಸ್. ಇದು ಮಂಗಿ, ಇದು ಅದಕ್ಕೆ ಬೇಗ ಎಲ್ಲ ಹಾಕು ಅಂತ ಇದು. ಸೊ ಫೈನ್, ಬಟ್ ಆದ್ರೂ ಚೆನ್ನಾಗಾಗ್ಬೇಕು, ಅದು ಮೈನ್. ಚೀಸ್ ಆಗಿ ಬರ್ಬೇಕು, ಚೆನ್ನಾಗಿರ್ಬೇಕು. ನಮ್ ಡ್ಯಾಡಿ ಕೂಡ ಟ್ರೈ ಮಾಡ್ತಾರೆ, ನಮ್ಮ ಅಮ್ಮ ಟ್ರೈ ಮಾಡ್ತಾರೆ, ನಾನ್ ಟ್ರೈ ಮಾಡ್ತೀನಿ ಅಂತ ಕೆಳಗಡೆ ಇರ್ಬೇಕು. ಅದು ಬಿಸಿ ಇದ್ದಂಗೆ ತಿಂದ್ರೆ ನಮ್ ಡ್ಯಾಡಿ ಬರಗಂಟ ಕಾದಿ ಅವಳು ಮಾಡ್ತಾರೆ. ಅದು ಅವಳು ಆಲ್ಮೋಸ್ಟ್ ಮಧ್ಯಾಹ್ನದಿಂದಾನೇ ಮಾಡ್ಬೇಕು ಅಂತಾನೆ ಇದ್ದು. ಸೊ ಈಗ ಮಾಡ್ತಾವಳು. ಸೊ ಈಗ ಎಲ್ಲದಕ್ಕೂ ಚೀಸ್ ಇಟ್ಟಿದ್ದಾಳೆ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಚೀಸ್ನ ಇಟ್ಟು ಅದಾದ್ಮೇಲೆ ಓನಲ್ಲಿ ಅವಳು ನೋಡ್ಕೊಂಡಿದ್ದಾಳೆ ಚಾಟ್ ಜಿಪಿಟಿಲಿ ಹೆಂಗ್ ಮಾಡ್ಬೇಕು ಅಂತ. ಸೊ ಇವಾಗ ಎಲ್ಲರಿಗೂ ಏನೋ ಪ್ರಾಬ್ಲಮ್ ಆಗಲ್ಲ, ಚಾಟ್ ಜಿಪಿಟಿ ಇರೋದ್ರಿಂದ ಎಲ್ಲ ಚಾಟ್ ಜಿಪಿಟಿ ನೋಡಿ ಮಾಡ್ತಾರೆ. ಅದರಲ್ಲೂ ನನ್ನ ತಂಗಿ ಸ್ವಲ್ಪ ಕುಕ್ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಐತೆ. ಮುಂದೆ ಅವಳು ಏನಾರ ಕೋರ್ಸ್ ಗೀಸ್ ಏನಾರು ಮಾಡ್ತಿದ್ರೆ ಮಾಡ್ಬೇಕು. ನಾನು ಎಲ್ಲ ಮಾಡ್ಸಕ್ ರೆಡಿ, ಅವಳು ಇಲ್ಲಿ ಇರ್ಸಕ್ಕೆ ಇಷ್ಟ ಇಲ್ಲ ನಂಗೆ, ಅವಳನ್ನ ಅಬ್ರಾಡ್ ಕಳ್ಸ್ಕೊಡೋಣ ಅಂತ ನಾವು. ಅಂದ್ರೆ ನೀನು ಓದಿ ನೀನು ಉದ್ದಾರ ಆಗೋದ್ರೆ ನಂಗೆ ನಡೆಗೆ ಶೇಣೆ ಅಂತೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮನೇಲಿ ಇರೋದೇ ಇಷ್ಟ ಇಲ್ಲ, ಹಂಗೇನಿಲ್ಲ, ಚೆನ್ನಾಗಿ ಗೊತ್ತಾಳ ಅದಕ್ಕೆ. ನನಗೆ ಆಸೆ ಐತೆ ಹೋಗ್ಬೇಕಂತ. ನಮ್ಮ ಮನೇಲಿ ನಮ್ಮ ಅಪ್ಪ ಇರಲ್ಲ, ನಮ್ಮಮ್ಮ ಇರಲ್ಲ. ಏನಿಲ್ಲ ಕಳ್ಸೋದ ಗೈಸ್, ಒಂದು 2 ವರ್ಷ 3 ವರ್ಷ ಡಿಸೈನ್ ಆಗಿ ಇಟ್ಟಿದ್ದಾಳೆ. ಸೊ ಇದಿಟ್ಟು ಒಂದು ಫುಲ್ ಕುಕ್ ಆಗಿ ನಾವು ತಿನ್ನೋದ ರಿವ್ಯೂ ಕೊಡ್ತೀವಿ. ನಾನು ನಿಮ್ಗೆ ವೇಟ್ ಮಾಡ್ತಾ ಇರಿ ಗೈಸ್. ಲಾಸ್ಟ್ ಅಲ್ಲಿ ಮಾಡ್ತೀನಲ್ಲ ಅದನ್ನ ತೋರಿಸ್ತೀನಿ. 1 hour later. ಸೊ ಗೈಸ್ ಆಯ್ತೈತೆ ನೋಡಿ ಗೈಸ್,
ಏಯ್ ನಿನ್ನ ಹೆಸರೇನು? ಆ? ತಿನ್ನ ತೋಳ ಅಲ್ಲ, ಅದು ಗೌಡ. ಏನ್ ಎಷ್ಟನೇ ಕ್ಲಾಸ್ ಓದ್ತಾ ನೀವು? LKG. LKG. ಯಾವ ಭಾಷೆ ಇದು? ಗೈಸ್ ಆಲ್ರೆಡಿ 3 ತಿಂದ್ಬಿಟ್ಟಿದ್ದಾರೆ ನಮ್ಮಮ್ಮ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಮೂರ್ನ ಇವಳು ನೀನೆಲ್ಲ ಹೋಗ ತಿಂದಿದ್ದು ನೀನೆಲ್ಲ ತಿಂದ ಸುಡ್ತೈತಿ ಮಮ್ಮಿ. ಏ ಇಲ್ಲ ಕಣೆ, ಆರಾಗಿರ್ತದೆ. ಆಗ್ತಿ ನೋಡು ಸರಿಯಾಗಿರೋ ನಾನು ಹೇಳ್ತಿದ್ದಾನೆ ಅದು ಸುಡ್ತೈತಿ. ಸೊ ಗೈಸ್ ಈಗ ಮಾಡ್ತೀನಿ ಬೇಲಿ. ಇದು ಹೊಸದು ಇನ್ನೊಂದು ಆಕ್ಚುಲಿ ಇದು ನಂದು. ಸೊ ಇದನ್ನ ತಗೊಂಡೋಗಿ ಇಡೋಣ ಬನ್ನಿ. ಎಲ್ಲ ಸರ್ ಬರ್ರಿ. ನೋ. ಸೊ ಗೈಸ್ ನೋಡಿ, ಈಗ ಇದನ್ನ ಫುಲ್ ರೋಸ್ಟ್ ಮಾಡಿ ತಿನ್ನದೆ ಮಾಡ್ಬಿಟ್ಟು ತೋರಿಸ್ತೀನಿ ರೀ ಗೈಸ್ ಹೆಂಗಿರುತ್ತೆ ಅಂತ. ನಮ್ಮ ಮಮ್ಮಿಗೆ ಇವಳನ್ನ ಒಟ್ಟಲ್ಲಿ ವಿಡಿಯೋದಲ್ಲಿ ತೋರಿಸ್ಬಿಡ್ಬೇಕು. ಉಪ್ಪು ಇಲ್ಲ ಉಫ್ ಮಾಡು. ಓ ಚೀಸು ಕೈ ಕೊಟ್ಬಿಡ ಮಾಡಿ ಇರ್ತೈತಿ. ಇರ್ಕೋತೀನೋ ಆರೋಗ್ಯ ಸೂಪರ್ ಆಗೈತೆ ಏನೋ ಅಲ್ಲಿ ವಿಡಿಯೋದಲ್ಲಿ. ಸೂಪರ್ ಆಗೈತೆ ಏನೋ ಮೂಗಿ ಸವಿಯಲು ಸಿದ್ಧ. ಸೊ ಗೈಸ್ ಇವಾಗ ವೆಯ್ಟ್ ಮಾಡಿ. ಓಕೆ ಈಗ ಬೇರೆ ಅನ್ಬಿಟ್ಟೆ. ಸೊ ಗೈಸ್ ಈಗ ತಿನ್ನೋಣ ಬನ್ನಿ. ತಿನ್ಬಿಟ್ಟು ನನ್ನ ತಂಗಿಗೆ ರಿವ್ಯೂ ಹೇಳೋಣ. ಸಕ್ಕತ್ತಾಗಿದೆ ಮಾತ್ರ. ಚೀಸು ಮತ್ತೆ ವೆಜಿಟೇಬಲ್ಸು ಸಾಸು ಎಲ್ಲ ಕ್ಲೀನಾಗಿ ಸಕ್ಕತ್ತಾಗೈತೆ ಮಾತ್ರ. ಕ್ಯಾಪ್ಸಿಕಮ್ ತೆಗ್ದಿಡ್ಬೇಕಾಯ್ತದೆ ಅಂತೆ, ಬೆಂದಿರಲ್ಲ ಅಂತ ನೋಡಿ. ಕ್ಯಾಪ್ಸಿಕಮ್ ಸಕ್ಕತ್ತಾಗಿ ಬೆಂದೈತೆ, ತುಂಬಾ ಬೆಂದಿಲ್ಲ, ಮತ್ತೆ ಅಷ್ಟಾಗಿಲ್ಲ, ಹಸಿನೂ ಇಲ್ಲ, ಕರೆಕ್ಟ್ ಆಗೈತೆ. ಕ್ರಿಸ್ಪಿ ಆಗೈತೆ. ತಿಂತಾರೆ ಕರ್ಮ ಅನ್ಬೇಕು. ಗೈಸ್ ಲಾಸ್ಟ್ ಟೈಮ್ ನಾನು ಇವ್ಳಿಗೆ ಹೇಳಿದೆ ಪಾಸ್ತಾಗೆ 10/8 ಕೊಟ್ಟಿದ್ದೆ, ಬಟ್ ಇದಕ್ಕೆ 10/10 ಯಾಕಂದ್ರೆ ಸಗಲಾಗಿದೆ ಮಾತ್ರ. ಸೊ ನೆಕ್ಸ್ಟ್ ಈಗ ನಮ್ಮನೇಲಿ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅದಕ್ಕೆ. ನಾನು ಹೇಳಿಲ್ವಾ, ನಾನು ಕರೆಕ್ಟಾಗೆ ಜಡ್ಜ್ ಮಾಡ್ತೀನಿ ಅದನ್ನ. ಆ ಥರ ಹಿಂದೆ ಮುಂದೆ ಎಲ್ಲ ಮಾಡಿ ಹೊಟ್ಟೆ ಕೆಟ್ಟೋಗ್ಬಿಟ್ಟಿತ್ತು ನಂಗೆ ಅಂತಂತು ಪಾಪ. ಹೊಟ್ಟೆ ಕೆಟ್ಟೋಗಿತ್ತು ಪಪ್ಪಂಗೆ. ಮೇ ಬಿ ನನಗೂ ಅದಕ್ಕೆ ಆಗಿರ್ಬೇಕು ಅನ್ಕೋತೀನಿ. ನನಗೂ ಹಂಗಾಗಿತ್ತು. ಹಾಲು, ಮೈದಾ, ಚೀಸು, ಸ್ಲೈಸ್ ಚೀಸು ಎಲ್ಲ ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ಸರಿ ಆಯ್ತು. ಸೊ ಗೈಸ್ ಇವಾಗ ನಮ್ಮನೇಲೇನೋ ಓವನ್ ಇತ್ತು. ಸೊ ಅದಕ್ಕೋಸ್ಕರ ಓವನ್ ಅಲ್ಲಿ ಆಪ್ಷನ್ಸ್ ಎಲ್ಲ ಇಟ್ಟು ನಾವು ಮಾಡ್ದೋ. ಸೊ ಅದೇನೆ ಏನಾದ್ರು ಅಕಸ್ಮಾತ್ ಕೆಲವೊಂದಷ್ಟು ಜನ ಮನೆಯಲ್ಲಿ ಓವನ್ ಇರಲ್ಲ. ಸೊ ಅದಕ್ಕೆ ಓವನ್ ಇಲ್ದೇನೆ ಪ್ಯಾನಲ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಕೂಡ ನನ್ನ ತಂಗಿ ಹೇಳ್ಕೊಡ್ತೀನಿ ಅಂತ ಹೇಳೋಳೆ. ಸೊ ನೆಕ್ಸ್ಟ್ ಬ್ಲಾಗು ಅದೇ ಬರುತ್ತೆ. ಈ ಒಂದು ವಿಡಿಯೋಗೆ ಒಂದು 10 ಲೈಕ್ಸ್ ಬಂದರೆ ನೆಕ್ಸ್ಟು ಪ್ಯಾನಲ್ಲಿ ಹೆಂಗೆ ಮಾಡಿ ಪ್ಯಾನಲ್ಲಿ ಯಾವ ರೀತಿ ಪಿಜ್ಜಾ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾಳೆ. ಸರಿನಾ? ಸರಿ ಗೈಸ್ ಆಯಿತು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗೋಸ್ಕರ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ಲೆಟ್ಸ್ ಸಿ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್.